the aura. Your generalized seizures. So generalized seizures ಇಲ್ಲೇನಾಗುತ್ತೆ ಅಂದರೆ first we will discuss about your aura. So aura ಅಂದರೆ generally we will say aura ಅಂದರೆ ಒಂದು type of hallucinations. Okay. So ಇಲ್ಲಿ olfactory, gustatory, auditory and visual. ಸೊ ಇದು ಎಲ್ಲೆಲ್ಲಿ ಬರುತ್ತೆ ಅಂದರೆ ಸೊ ಲೀಷನ್ಸ್ ಏನಾದರೂ occipital, lateral temporal, parietal, medial temporal. ಯಾವುದಂದರೆ ಒಂಥರ ಏನೋ ಸ್ಮೆಲ್ ಡಿಸ್ಟರ್ಬೆನ್ಸ್ ಆಗೋದು, ಆಡಿಟರಿ ಡಿಸ್ಟರ್ಬೆನ್ಸ್ ಆಗೋದು, ವಿಜುವಲ್ ಡಿಸ್ಟರ್ಬೆನ್ಸ್ ಆಗೋದು, ಸೊ ಡಿಜಾವೋ ಫೀಲ್ ಆಗೋದು. ಸೊ ಆ ಥರದ್ದು. ಈ ಡಿಜಾವೋ ಫೀಲ್ ಆದರೆ ದ ಬ್ರೈನ್ ಇಟ್ ವಿಲ್ ಬಿ ಹಿಪ್ಪೋಕ್ಯಾಂಪಸ್ ಎಟ್ ದ ಮೀಡಿಯಲ್ ಸೈಡ್ ಲೇಷನ್ ಇದ್ದಾಗ ಸೊ ಡಿಜಾವೋ ಫೀಲ್ ಆಗೋದು. ಸೊ ಈ ಥರ ಹೆಲ್ಯುಸಿನೇಷನ್ ಟೈಪ್ ಏನು ಫೀಲ್ ಆಗುತ್ತಲ್ಲ, ಇಲ್ಲೇನಾದರೂ ಲೀಷನ್ಸ್ ಇದ್ದರೆ ಇದು ಒನ್ ಟೈಪ್ ಡಿಸ್ಕ್ರೀಟ್ ಲೀಷನ್ ಆಗಿದ್ರಲ್ಲಿದ್ದ. ಸೊ ವಿಲ್ ಟೇಕ್ ಆ್ಯಸ್ ಫೋಕಲ್ ಸೀಸರ್ಸ್. Okay, so aura will be present, that hallucination will be present at the focal lesion. So one generalized seizure, starting with the generalized seizures now. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಬ್ಸೆಂಟ್ ಸೀಸರ್ಸ್. ಅಬ್ಸೆಂಟ್ ಸೀಸರ್ಸಲ್ಲಿ ಜನರಲಿ it is onset at 4 to 8 years of age. Family history 20 to 40%. ಇಲ್ಲಿ ಏನು ಫೀಚರ್ಸ್ ಅಂದರೆ ಮಲ್ಟಿಪಲ್ ಎಪಿಸೋಡ್ಸ್, ಟೋನ್ ಇಟ್ ವಿಲ್ ಬಿ ನಾರ್ಮಲ್, ಅಬ್ರಪ್ಟ್ ಆನ್ಸೆಟ್, ಸಡನ್ ಆನ್ಸೆಟ್ ಇರ್ತಾರೆ. ಆ್ಯಂಡ್ ಅವನು ಈ ಥರ ಅಬ್ಸೆನ್ಸ್ ಸೀಸರ್ಸಲ್ಲಿ ಅವನು ಏನಾದರೂ ಆಗಿದೆ ಅಂತ ನೋಡೋಕೆ ಹೋದರೆ ಬ್ರೈನಲ್ಲಿ ಇಮ್ಯಾಜಿನ್ ಇಟ್ ವಿಲ್ ಬಿ ನಾರ್ಮಲ್. ಓಕೆ. ಸೊ ಒಂದು 30 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ಆದಮೇಲೆ ಅವನು ಎದ್ಬಿಡ್ತಾನೆ. ಆ್ಯಂಡ್ ಅವನಿಗೆ ಏನಂದರೆ ಈ ಪೋಸ್ಟ್-ಇಕ್ಟಲ್ ಕನ್ಫ್ಯೂಷನ್ ಅಂದರೆ ಇದೊಂದು ಪೋಸ್ಟ್-ಇಕ್ಟಲ್ ಕನ್ಫ್ಯೂಷನ್ ಇಟ್ ವಿಲ್ ಬಿ ಆಬ್ಸೆಂಟ್. ಪೋಸ್ಟ್-ಇಕ್ಟಲ್ ಕನ್ಫ್ಯೂಷನ್ನೇ ಇರಲ್ಲ ಅವನಿಗೆ. ಇಟ್ ವಿಲ್ ಬಿ ನಾರ್ಮಲ್. 30 ಸೆಕೆಂಡ್ ಸ್ತಬ್ಧ ಆಗಿಬಿಡ್ತಾನೆ ಅವನು. ಏನು ಒಂಥರ ನೋಡಿದ್ದೇ ನೋಡ್ಕೊತ. ಸೊ ಮಾತಾಡಿದರೂ ಮಾತಾಡಲ್ಲ, ಹೆಸರು ಹೇಳಂದ್ರೆ ಹೇಳಲ್ಲ, ಹೆಸರು ಕರೆದ್ರು ಎದ್ದಳಲ್ಲ. ಸೊ ಒಂದು 30 ಸೆಕೆಂಡ್ಸ್ 12 ಸೆಕೆಂಡ್ಸ್ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್ ಸ್ತಬ್ಧವಾಗಿಬಿಡ್ತಾನೆ ಅವನು. ಸ್ತಬ್ಧವಾಗಿ ಆಮೇಲೆ ಸಡನ್ನಾಗಿ ಎದ್ಬಿಡ್ತಾನೆ. ಸೊ ಅವನಿಗೆ ಕನ್ಫ್ಯೂಷನ್ ಇರೋಲ್ಲ ಏನಾಗಿದೆ ಅಂತ. ಸೊ ಇಲ್ ಬಿ ನಾಟ್, ಅವ್ನು ಗೊತ್ತೂ ಆಗಿರಲ್ಲ ಏನಾಗಿರುತ್ತೆ ಅಂತ. ಸೊ ದಟ್ ಈಸ್ ಕಾಲ್ಡ್ ಆಸ್ ಒನ್ ಅಬ್ಸೆನ್ಸ್ ಸೀಸರ್ಸ್. ಆ್ಯಂಡ್ ಟೋನು ನಾರ್ಮಲ್ ಇರುತ್ತೆ ಅಲ್ಲಿ. ಬಟ್ ಸಮ್ ಮೋಟಾರ್ ಸೈನ್ಸ್ ಅದ್ರಲ್ಲಿ ತೋರಿಸುತ್ತಾ, ಐ ವಿಲ್ ಬಿ ಬ್ಲಿಂಕಿಂಗ್, ಲಿಪ್ ವಿಲ್ ಬಿ ಶೇಕಿಂಗ್,
jerky movements of hands. ಸೊ ಆ ಫೇಸಲ್ಲಿ. ಸೊ ಇದನ್ನು ಇ ಇ ಜಿ ಅಲ್ಲಿ ನೋಡೋದಾದರೆ, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮಲ್ಲಿ ನೋಡೋದಾದರೆ, ಸೊ ಇಟ್ ವಿಲ್ ಬಿ ಲೈಕ್ ಸ್ಪೈಕ್ ಆ್ಯಂಡ್ ವೇವ್. ದ್ಯಾಟ್ ಟು ವಿತ್ ವೇವ್ ಅಂದರೆ ನಾವು ಅದನ್ನು ಡೋಮ್ ಅಂತಲೂ ಕರಿಬೋದು. ಡೋಮ್ ಯಾಕಂದರೆ ಸ್ಪೈಕ್ ವೇವ್. ಸೊ ಈ ವೇವ್ನ ಮಾಸ್ಕ್ಯೂ ಥರ ಡೋಮ್. ಓಕೆ, ದಿಸ್ ಇಸ್ ಟೆಂಪಲ್ ಆ್ಯಂಡ್ ಡೋಮ್. ಸ್ಪೈಕ್ ಆ್ಯಂಡ್ ವೇವ್, ಸ್ಪೈಕ್ ಆ್ಯಂಡ್ ವೇವ್, ಸ್ಪೈಕ್ ಆ್ಯಂಡ್ ವೇವ್. ದ್ಯಾಟ್ ವಿಲ್ ಬಿ ಅರೌಂಡ್ ಫ್ರೀಕ್ವೆನ್ಸಿ ವಿಲ್ ಬಿ ಅರೌಂಡ್ 3 Hz. ಅಂದರೆ ಯಾವ ಥರ ಅಂದರೆ, ಇಫ್ ಯು ಆರ್ ಎಕ್ಸ್ಪ್ಲೈನಿಂಗ್ ಇನ್ ದ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ಅಲ್ಲ ಇಲ್ಲಿ ಸ್ಪೈಕ್ ಆ್ಯಂಡ್ ವೇವ್. ಸೊ ಇದು ಒಂದು ಸ್ಪೈಕ್, ಸೊ ಇದು ಒಂದು ಡೋಮ್, ಸ್ಪೈಕ್, ಡೋಮ್, ಸ್ಪೈಕ್, ಡೋಮ್. This will take in interval of 1 second. So this is called as frequency. So ಇದು 3 Hz. ಓಕೆ, ಸೀಜರ್ಸ್ ಅಂತ ಕರೀತಾರೆ. ಸ್ಟಾರ್ಟ್. ಸೊ ಇದು ಟಿಪಿಕಲ್ ಆಯಿತು. ಇದು ಎ ಟಿಪಿಕಲ್. ಆಬ್ಸೆನ್ಸ್ ಆಫ್ ಸೀಜರ್ಸ್. ಸೊ ಇಲ್ಲಿ ಏನಂದರೆ ಲಾಸ್ ಆಫ್ ಕಾನ್ಷಿಯಸ್ನೆಸ್, ಲೆಸ್ ಅಬ್ರಪ್ಟ್ ಆನ್ಸೆಟ್, ಡ್ಯೂರೇಷನ್ ವಿಲ್ ಬಿ ಹೈಯರ್. ಓಕೆ, ಸೊ ಇಲ್ಲಿ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ, ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ. ಸೊ ಇಲ್ಲಿ ಇ ಇ ಜಿನ ನೋಡೋದಾದರೆ, ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ನೋಡೋದಾದರೆ, ಇಟ್ ವಿಲ್ ಬಿ ಲೆಸ್ ದ್ಯಾನ್ 2.5 Hz. ಓಕೆ, ಸ್ಪೈಕ್ ಆಫ್ ವೇವ್, ಸ್ಪೈಕ್ ಆ್ಯಂಡ್ ವೇವ್. ಸೊ ಇದನ್ನು ಈ ಥರನೇ 2.5. ಆ್ಯಂಡ್ ರೆಸಿಸ್ಟೆನ್ಸ್ ಟು anti-epileptic drugs. Okay, so next coming to the myoclonic seizures. So myoclonic seizures, that is also jerky. So ಇದೊಂದು ಕಾಸ್ ಇರುತ್ತೆ. ಎಕ್ಸಾಂಪಲ್, ಕಾರ್ಡಿಯಾಕ್ ಅರೆಸ್ಟ್. ಸೊ ಕಾರ್ಡಿಯಾಕ್ ಅರೆಸ್ಟ್ ಏನು ಮಾಡುತ್ತೆ? ದ್ಯಾಟ್ ವಿಲ್ ಲೀಡ್ ಟು hypoxia, that will lead to degeneration, that will lead to metabolic syndrome, that metabolic lead to seizures. So these 3 metabolic activities will lead to seizures on reviving. So this will be ended up with the myoclonic seizures. Okay, so next ನೋಡೋದಾದರೆ juvenile myoclonic epilepsy. ಇಲ್ಲಿ ಇದಿರುತ್ತಂದರೆ ಜೇಮಿ ಆನ್ಸೆಟ್ ಇಲ್ಲಾಗುತ್ತೆ, ಅರ್ಲಿ ಅಡೋಲೆಸೆನ್ಸ್. ಅರ್ಲಿ ಸೆನ್ಸ್ ಇಲ್ಲೇನಾಗುತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಪ್ಲಸ್ polygenic cause and also some unknown cause. Idiopathic cause. Okay,
ಸೊ ಇಲ್ಲಿ ನ್ಯೂರೋ ಇಮ್ಯಾಜಿನಿಂಗ್ ನಾರ್ಮಲ್ ಓಕೆ. ಸೊ ಇಲ್ಲಿ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇಲ್ಲ, ಐ ಕ್ಯೂಗೇನು ಡಿಸ್ಟರ್ಬೆನ್ಸ್ ಮಾಡಲ್ಲ. ಓಕೆ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ bilateral myoclonic jerks precipitated by fatigue as well as H5OH ಕುಡಿದ್ರೆ ಸೊ ಈ ಒಂದು ಮಯೋಕ್ಲೋನಿಕ್ ಜರ್ಕ್ಸ್ ಬರ್ತಾನೆ ಇರ್ತವೆ. ಎಕ್ಸಾಂಪಲ್, ಈಗ ಬ್ರಷ್ ಮಾಡೋಕ್ಕೆ ಹೋದಾಗ ಸಡನ್ನಾಗಿ ಬ್ರಷ್ ಬಿದ್ದುಬಿಡೋದು, ಊಟ ಮಾಡೋಕ್ಕೆ ಹೋದಾಗ ಸಡನ್ನಾಗಿ ಸ್ಪೂನ್ ಬೀಳೋದು. ಓಕೆ, ದ್ಯಾಟ್ ವಿಲ್ ಬಿ ದ ಥಿಂಗ್. ಪೆನ್ ಹಿಡ್ಕೊಂಡಾಗ ಸಡನ್ನಾಗಿ ಪೆನ್ ಬಿದ್ದುಬಿಡೋದು. ಸೊ ಈ ಥರ ಯಾವಾಗ ಅವೇಕಿನಿಂಗ್ ಇರ್ತಾರೋ, ನೈಟ್ ಟೈಮಲ್ಲಿ ಅವೇಕಿನಿಂಗ್ ಇರೋಲ್ಲ, ಅವರು ನಿದ್ದೆಗಣ್ಣಲ್ಲಿ ಇರ್ತಾರೆ, ಆ ಟೈಮಲ್ಲಿ ಅದು ಡಿಸ್ಟರ್ಬ್ ಆಗೋಲ್ಲ. ಯಾವಾಗ ಮಾರ್ನಿಂಗ್ ಟೈಮಲ್ಲಿ ಅವೇಕ್ ಇರ್ತಾರೋ ಆವಾಗ ಅದು ಡಿಸ್ಟರ್ಬ್ ಆಗ್ತದೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ generalized tonic-clonic seizure. ಸೊ ಇದು ಯಾವ ಥರ ಅಂದರೆ, ದಿಸ್ ಸೀಜರ್ ಈಸ್ ಅಸೋಸಿಯೇಟೆಡ್ ವಿತ್ ಟೋನಿಕ್ ಅಟ್ ಅರ್ಲಿಯರ್ ಆ್ಯಂಡ್ ನೆಕ್ಸ್ಟ್ ಕ್ಲೋನಿಕ್ at lateral times. So this tonic will be up to for less than 15 seconds. This will be clonic will be up to less than 1 minute. So tonic andre enri, so flexion of hand, arm, extension of leg, same set. Clonic andre so jerky movements whole body. ಓಕೆ. ಸೊ ಇದಕ್ಕೆ ಈಗ ಪರ್ಸನ್ನು ಟೋನಿಕ್ ಕ್ಲೋನಿಕ್ ಸೀಜರ್ ಒಳಗಾಗೋ ಮೊದಲು ಅವನಿಗೆ ಸಿಮ್ಟಮ್ಸ್ ಇರ್ತವೆ. ಯಾವುದಂದರೆ ಅಬ್ಡಾಮಿನಲ್ ಪೇಯ್ನ್, nausea and palpitation, prodrome, ictal phase. ಓಕೆ. ಸೊ ಆವಾಗಲೇ ಹೇಳಿದಾಗೆ ಸೊ ಇದು 15 ಸೆಕೆಂಡ್ ತನಕ ಇರುತ್ತೆ. ಸೊ ಇದು 1 ಮಿನಿಟ್ಗಿಂತ ಕಮ್ಮಿ ಇರುತ್ತೆ ಜರ್ಕಿ ಮೂಮೆಂಟ್ಸು. ಓಕೆ. ಫ್ಲೆಕ್ಷನ್ ಆಫ್ ಅಪ್ಪರ್ ಲಿಂಬ್, ಎಕ್ಸ್ಟೆನ್ಷನ್ ಆಫ್ ಲೋವರ್ ಲಿಂಬ್. ಓಕೆ. ಫ್ಲೆಕ್ಷನ್ ಆಫ್ ಹ್ಯಾಂಡ್ ಆರ್ ಅಪ್ಪರ್ ಲಿಂಬ್, ಎಕ್ಸ್ಟೆನ್ಷನ್ ಆಫ್ ಲೋವರ್ ಲಿಂಬ್, ಆ್ಯಂಡ್ ಆ್ಯಸ್ ವೆಲ್ ಆಸ್ neck extension, so called as you head turning, intercostal muscles and adductor larynx. ಸೊ ictal cry ಇರುತ್ತೆ, ಸೈನೋಸಿಸ್ ಇರುತ್ತೆ. ಸೊ ಪೋಸ್ಟ್ ಇಕ್ಟೇಲ್ ಆದಮೇಲೆ ಸೊ ಸಿಸರ್ಸ್ ಬಂದು ಹೋದ್ಮೇಲೆ ಫ್ಲಾಸಿಡಿಟಿ ಇರುತ್ತೆ, ಅನ್ಕಾನ್ಷಿಯಸ್ನೆಸ್, ಕನ್ಫ್ಯೂಷನ್ ಪ್ಲಸ್ ಹೆಡ್ಏಕ್ ಇರುತ್ತೆ. ಸೊ ಇಲ್ಲಿ ಯೂರಿನರಿ ಇನ್ಕಾಂಟಿನೆನ್ಸ್ ಇರುತ್ತೆ. ಸೊ ಫಸ್ಟಿಗೆ ಒಂದು ಪರ್ಸನ್ ಹೂ ಇಸ್ ಅಂಡರ್ಗೋಯಿಂಗ್ ಜನರಲೈಸ್ಡ್ ಟೋನಿಕ್ ಕ್ಲೋನಿಕ್ ಸೀಜರ್ ವಿಲ್ ಬಿ ಫೀಲಿಂಗ್ ಅಬ್ಡಾಮಿನಲ್ ಪೇಯ್ನ್, ನಾಸಿಯಾ ಆ್ಯಸ್ ವೆಲ್ ಆಸ್ ಪಾಲ್ಪಿಟೇಷನ್ಸ್. ಸೊ ಆವಾಗ ಈ ಟೋನಿಕ್ ಕ್ಲೋನಿಕ್ ಸೀಜರ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಅಪ್ ಟು ದ 15 ಸೆಕೆಂಡ್ಸ್. ಆ 15 ಸೆಕೆಂಡ್ಸಲ್ಲಿ ಏನಾಗುತ್ತೆ ರೀ, ನೆಕ್ ಎಕ್ಸ್ಟೆನ್ಷನ್ ಆಗುತ್ತೆ,
ಅಪ್ಪರ್ ಲಿಂಬ್ ಏನಿರುತ್ತಲ್ಲ ಅದು ಫ್ಲೆಕ್ಷನ್ ಆಗುತ್ತೆ, ಲೋವರ್ ಲಿಂಬ್ ಏನಿರುತ್ತಲ್ಲ ಅದು ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ಆಮೇಲೆ ಕ್ಲೋನಿಕ್ ಸೀಸರ್ ಒಳಗೆ ಆಗ್ತಾನೆ. ಕ್ಲೋನಿಕ್ ಸೀಸರಲ್ಲಿ ಜರ್ಕಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಜರ್ಕಿ ಮೂಮೆಂಟ್ಸಲ್ಲಿ ಜರ್ಕಿ ಮೂಮೆಂಟ್ ಸ್ಟಾರ್ಟ್ ಆಗ್ತಾ 1 ಮಿನಿಟ್ ಆದಮೇಲೆ ಇಲ್ಲಿ ರಿಸೈಡ್ ಹಿಮ್ಸೆಲ್ಫ್, ಅಲ್ಲಿ ಫ್ಲಾಸಿಡಿಟಿ ಆಫ್ ಇರುತ್ತೆ, ಅನ್ಕಾನ್ಷಿಯಸ್ನೊಳಗೆ ಹೋಗ್ತಾನೆ. ಮತ್ತು ಕನ್ಫ್ಯೂಷನ್ ಇರುತ್ತೆ, ಹೆಡ್ಏಕ್ ಇರುತ್ತೆ, ಆ್ಯಂಡ್ ಯೂರಿನರಿ ಇನ್ಕಾಂಟಿನೆನ್ಸ್. ಓಕೆ, ಸೊ ನೆಕ್ಸ್ಟ್ ಈ JME ಓದಿದ್ವಲ್ಲ, ಏನದು ಜುವೆನೈಲ್ ಮಯೋಕ್ಲೋನಿಕ್ ಎಪಿಲೆಪ್ಸಿ ಅಂತ. ಸೊ ಜುವೆನೈಲ್ ಮಯೋಕ್ಲೋನಿಕ್ ಎಪಿಲೆಪ್ಸಿಯಲ್ಲಿ ಮೋಸ್ಟ್ ಕಾಮನ್ ಪ್ರೆಸೆಂಟೇಷನ್ ಆಗೋದೇ ಈ GTCS. ಜುವೆನೈಲ್ ಮಯೋಕ್ಲೋನಿಕ್ ಎಪಿಲೆಪ್ಸಿಯಲ್ಲಿ ಮೆಜಾರಿಟಿ GTCS 1/3 absent seizures. Okay. Next, coming to the nasal temporal lobe palsy. So here ಇಲ್ಲಿ olfactory aura hallucination, focal seizure common with impaired awareness, febrile seizures, déjà vu. ಫೆಮಿಲಾರಿಟಿ ಇನ್ ದ ಅನ್ಫೆಮಿಲಾರ್ ಸರೌಂಡಿಂಗ್ಸ್. ಹುಚ್ಚುಸ್ ಥರ ಆಡ್ತಾ ಇರ್ತಾನೆ. ಯಾವ ಥರ ಅಂದರೆ, ಇದೊಂದು ಬ್ರೈನ್ ಕನ್ಸಿಡರ್ ಮಾಡಿದರೆ ಮೀಡಿಯಲ್ ಸೈಡ್ ಏನಿರುತ್ತೆ, ಹಿಪ್ಪೋ ಕ್ಯಾಂಪಸ್ ಇರುತ್ತೆ. ಹಿಪ್ಪಲ್ ಕ್ಯಾಂಪಸ್ಸಲ್ಲಿ ಸ್ಕ್ಲೆರೋಸಿಸ್ ಆಗಿರುತ್ತೆ, ಆರ್ ಲೀಷನ್ಸ್ ಬಿದ್ದಿರುತ್ತೆ. ಸೊ ಆ ಥರ ಆಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ AED ರೆಸಿಸ್ಟೆನ್ಸ್ ಇರುತ್ತೆ. ಸೊ ಸರ್ಜರಿನೇ ಮಾಡಿಬಿಡ್ಬೇಕು ಇದಕ್ಕೆ. ಟೆಂಪೋರಲ್ ಲೋಬೆಕ್ಟಮಿ, ಆಂಟೀರಿಯೋ ಮೀಡಿಯಲ್ ಸೈಡ್. ಸೊ ನಾವು ಕ್ಲಾಸಿಫೈಯಿಂಗ್ ಇವಾಗ ಏನು ಅಂದರೆ, ಸೊ ದ ಲಾಸ್ಟ್ ಕಮ್ ಟು ದ ಕ್ಲಾಸಿಫಿಕೇಶನ್. Seizures, focal, motor, non-motor. Okay. Generalized, ಇದರೊಳಗೂ ಸಹ ಮೋಟಾರ್, ನಾನ್ ಮೋಟಾರ್. ಸೊ ಇದರೊಳಗೆ ಇವಾಗ ಮೋಟಾರ್ನಲ್ಲಿ ಟೋನಿಕ್, ಕ್ಲೋನಿಕ್, ಏಟೋನಿಕ್, ಮಯೋಟೋನಿಕ್. ಓಕೆ, ಈ ನಾನ್ ಮೋಟಾರಲ್ಲಿ ಸೆನ್ಸರಿ,
ಬಿಹೇವಿಯರಲ್ ಅರೆಸ್ಟ್. ಸೆನ್ಸರಿ ಒಳಗೆ lesions at parietal paresthesia. ಸೊ ಬಿಹೇವಿಯರ್ ಒಳಗೆ ಸ್ಟೇರ್ ಲುಕ್, lesions at medial temporal. ಇಲ್ಲಿ ಆರ ಪ್ರೆಸೆಂಟ್ ಇರುತ್ತೆ ರೀ. ಆ್ಯಂಡ್ ಪೋಸ್ಟಲ್ ಕನ್ಫ್ಯೂಷನ್ ಇರುತ್ತೆ ಆಯಿತಾ. ಸೊ ಇದರೊಳಗೆ ಮೋಟಾರ್ ಮತ್ತು ಇದನ್ನು ನೋಡೋದಾದರೆ, ಸೊ ಮೋಟಾರ್ ಒಳಗೆ ಟೋನಿಕ್ monotonic is to consider GTCS. ನಾನ್ ಮೋಟಾರ್ ಒಳಗೆ will take absent seizures, typical, atypical, post-ictal confusion, ಇರಲ್ಲ, ಆರ್ ಅಲ್ಯೂಸಿನೇಷನು ಇರಲ್ಲ ಅಷ್ಟೇ. ಥ್ಯಾಂಕ್ ಯು. ದಿಸ್ ಈಸ್ ಅಬೌಟ್ ದ ಸೀಜರ್ಸ್ ಕ್ಲಾಸಿಫಿಕೇಶನ್. ಓಕೆ, ಸೊ ನೆಕ್ಸ್ಟ್ anti-epileptic drugs for the next class.